SSLC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ 35% ಅಲ್ಲ 33% ತೆಗೆದರೆ ಸಾಕು ವಿದ್ಯಾರ್ಥಿಗಳು ಪಾಸ್. ಸರ್ಕಾರದಿಂದ ಹೊಸ ಆದೇಶವೊಂದನ್ನು ಹೊರಡಿಸಲಾಗಿದ್ದು SSLC ಮಕ್ಕಳಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಕೇವಲ 30 ಅಂಕ ಪಡೆದರೆ ಸಾಕು ಪರೀಕ್ಷೆಯಲ್ಲಿ ಪಾಸ್. ನೀವು ಪಾಸಿಂಗ್ ಮಾರ್ಕ್ಸ್ನಲ್ಲಿ ಮಹತ್ವದ ಬದಲಾವಣೆಯಾಗಿದೆ. SSLC ಪರೀಕ್ಷೆ ಪಾಸ್ ನಿಯಮದಲ್ಲಿ ಸರ್ಕಾರ ಬದಲಾವಣೆಯನ್ನು ತಂದಿದ್ದು ಇನ್ನು ಮುಂದೆ 35% ಅಲ್ಲ 33% ಅಂಕ ಪಡೆದರೆ ಸಾಕು ವಿದ್ಯಾರ್ಥಿಗಳು ಪಾಸ್ ಆದಂತೆ. ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ 33% ಅಂಕಗಳು ಬರೀಬೇಕು. ಆದರೆ ಆಯಾ ವಿಷಯದಲ್ಲಿ ಕನಿಷ್ಠ 30% ಅಂಕ ಪಡೆದರೆ ಸಾಕು ವಿದ್ಯಾರ್ಥಿಗಳು ಪಾಸ್. ಒಂದು ಮಹತ್ವದ ಅಧಿಸೂಚನೆಯನ್ನು ಹೊರಡಿಸಿದಂಥ ಸರ್ಕಾರ ಒಟ್ಟಾರೆ 625 ಅಂಕಗಳಿಗೆ 206 ಅಂಕವನ್ನು ಗಳಿಸಿದರೆ ಸಾಕು ಉತ್ತೀರ್ಣರಾಗ್ತೀರಿ. 33% ಕರಡು ಅಧಿಸೂಚನೆಯನ್ನು ಹೊರಡಿಸಿದಂಥ ಸರ್ಕಾರ ಆಯಾ ವಿಷಯದಲ್ಲಿ ಕನಿಷ್ಠ 30% ಅಂಕ ಪಡೆದರೆ ಸಾಕು SSLC ವಿದ್ಯಾರ್ಥಿಗಳು ಪಾಸ್ ಆದಂತೆ. ಒಟ್ಟಾರೆ 625 ಅಂಕಗಳಲ್ಲಿ 206 ಪಡೆದರೆ ಸಾಕು SSLC ವಿದ್ಯಾರ್ಥಿಗಳು ಪಾಸ್ ಆದಂತೆ. ಈ ಒಂದು ಕರಡು ಅಧಿಸೂಚನೆ ಆಕ್ಷೇಪಣೆಗೆ 15 ದಿನಗಳ ಅವಕಾಶವನ್ನು ಕೂಡ ನೀಡಲಾಗಿರುವಂಥದ್ದು. ರಾಜ್ಯಪತ್ರದಲ್ಲಿ ಕರಡು ಅಧಿಸೂಚನೆಯನ್ನು ಹೊರಡಿಸಿದಂಥ ಸರ್ಕಾರ ಇನ್ನು ಮುಂದೆ 35% ಅಲ್ಲ ವಿದ್ಯಾರ್ಥಿಗಳು ಕೇವಲ 33% ಅಂಕ ಪಡೆದರೆ ಸಾಕು ವಿದ್ಯಾರ್ಥಿಗಳು SSLCಯಲ್ಲಿ ಪಾಸ್ ಆದಂತೆ. ನಾವೆಲ್ಲ ಓದುವಾಗ 35% ಇತ್ತು, ಆದ್ರೀಗ 33%ಗೆ ವಿದ್ಯಾರ್ಥಿಗಳು ಪಾಸ್ ಆದಂತೆ.